ಇಂದು ಆಡಂಬರದ ಬಗ್ಗೆ ತಿಳಿದುಕೊಳ್ಳೋಣ. ಭಗವದ್ಗೀತೆಯಲ್ಲಿ ಗುಣಗಳ ಉಲ್ಲೇಖವಿದೆ. ಎರಡು ವಿಧವಾದ ಗುಣಗಳು, ಒಂದು ದೈವಿ ಗುಣ, ಮತ್ತೊಂದು ಅಸುರಿ ಗುಣ. ಬದುಕಿನಲ್ಲಿ ಬೆಳಕನ್ನು ಚೆಲ್ಲುವ ಗುಣಗಳು ದೈವಿ ಗುಣ, ಬದುಕಿನಲ್ಲಿ ಅಂಧಕಾರ ಚೆಲ್ಲುವ ಗುಣ ಅಸುರಿ ಗುಣ. ಬದುಕನ್ನು ರಸಮಯಗೊಳಿಸುವ ಗುಣ ದೈವಿ ಗುಣ, ಬದುಕನ್ನು ಕಹಿಗೊಳಿಸುವ ಗುಣ ಅಸುರಿ ಗುಣಗಳು. ಬದುಕು ನಮಗೆ ಹೇಗೆ ಬೇಕೋ ಹಾಗೆ ಆಗುತ್ತದೆ. ಇಡೀ ಜೀವನ ರಸಪೂರ್ಣವಾಗಿರಬೇಕೆಂದರೆ ನಿರ್ಣಯ ಮಾಡಿದರೆ ಅದಕ್ಕೆ ಪೂರಕವಾದ ಗುಣಗಳು ನಾವು ರೂಢಿಸಿಕೊಳ್ಳಬೇಕಾಗುತ್ತದೆ. ಬದುಕನ್ನೆಲ್ಲ ಕಹಿಗೊಳಿಸಬೇಕೆಂದು ಇಚ್ಛೆ ಇದ್ದರೆ ಅದಕ್ಕೆ ಪೂರಕ ಗುಣಗಳು ಇವೆ. ಮನುಷ್ಯ ತನ್ನ ಬದುಕನ್ನು ತಾನೇ ಕಟ್ಟಿಕೊಳ್ಳಬೇಕಾಗುತ್ತದೆ, ಬೇರೆಯವರು ನಮ್ಮ ಬದುಕನ್ನು ಕಟ್ಟಲು ಆಗುವುದಿಲ್ಲ. ಈ ಜೀವ ವಿಕಾಸದಲ್ಲಿ ಮಾನವ ವಿಕಾಸ ಬಂದು ಇತ್ತೀಚಿನದು ಎಂದು ಹೇಳಲಾಗುತ್ತದೆ. ನಿಸರ್ಗ ವಿಕಾಸ ಮಾಡುವಾಗ ಬದುಕಿಗೆ ಏನೇನು ಬೇಕು ಎಲ್ಲ ಅಳವಡಿಸಿದೆ. ನಮಗೆ ದೇಹ ಬೇಕು, ಮಾತುಗಳು ಬೇಕು, ಮಾತಿಗೆ ಬೇಕಾದ ಅವಯವ ಬೇಕು, ನೋಡೋದಕ್ಕೆ, ಕೇಳೋದಕ್ಕೆ, ಮುಟ್ಟೋದಕ್ಕೆ, ಮೂಸೋದಕ್ಕೆ, ತಿನ್ನೋದಕ್ಕೆ, ಅನುಭವಿಸಲಿಕ್ಕೆ ಮತ್ತು ವಿಚಾರ ಮಾಡೋದಕ್ಕೆ ಏನೇನು ಅವಯವ ಬೇಕೋ ಅದನ್ನೆಲ್ಲ ಅಳವಡಿಸಿದೆ. ಇವುಗಳನ್ನೆಲ್ಲ ಎಲ್ಲ ಮನುಷ್ಯರು ಒಂದೇ ಜಗತ್ತಿಗೆ ಬಂದಿರುತ್ತಾರೆ. ಇವುಗಳನ್ನು ಬಳಸುವುದು, ಆ ಬಳಿಕ ಬದುಕನ್ನು ಕಟ್ಟಿಕೊಳ್ಳುವುದು. ಬದುಕನ್ನು ಸಂಪತ್ತಿನಿಂದ ಕಟ್ಟುವುದಕ್ಕೆ ಆಗುವುದಿಲ್ಲ. ರೂಪದಿಂದ, ಶಬ್ದದಿಂದ, ಸ್ಪರ್ಶದಿಂದ, ರಸದಿಂದ, ಗಂಧದಿಂದ, ಸುಖ ದುಃಖಗಳಿಂದ ಮತ್ತು ಒಳ್ಳೆಯ ಮತ್ತು ಕೆಟ್ಟ ವಿಚಾರಗಳಿಂದ ಕಟ್ಟಿಕೊಳ್ಳಬೇಕಾಗುತ್ತದೆ. ಬದುಕು ಒಂದು ದೃಷ್ಟಿಯಿಂದ ಸಮೃದ್ಧವಾಗಿರುತ್ತದೆ, ಆದರೆ ಸಮೃದ್ಧಿಗೊಳಿಸುವ ಯೋಚನೆ ಮಾಡಿಕೊಳ್ಳಬೇಕಾಗುತ್ತದೆ. ಬದುಕಿನ ಅಂಗಳದೊಳಗೆ ಏನು ಬೆಳೆಯಬೇಕು ಎನ್ನುವುದನ್ನು ನಾವು ವಿಚಾರ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನ ದೇಹದೊಳಗೆ ಅಂಗಳ ಮನಸ್ಸಿದ್ದಂತೆ ಸೌಂದರ್ಯ, ಸುಗಂಧ, ಮಧುರತೆ ತುಂಬಿರಬೇಕು. ಮನೆ ಸುಂದರವಾಗಿ ಕಾಣಬೇಕಾದರೆ ಮನೆ ಕಾಂಪೌಂಡ್ ಒಳಗೆ ಹೂಗಿಡ, ಹಣ್ಣಿನ ಗಿಡ, ಅಲಂಕಾರಿಕ ಗಿಡ ಹಾಕಿದರೆ ಕಣ್ಣಿಗೆ ಆನಂದ, ತಂಪು, ಸುಗಂಧ, ತಂಗಾಳಿ ಬೀಸಿ ಸೌಂದರ್ಯ ತುಂಬಿರುತ್ತದೆ. ಹಣ್ಣಿನ ಮಧುರ ರಸ ಸವಿಗೊಳಿಸುತ್ತದೆ. ಒಂದು ವೇಳೆ ಮನೆ ಕಾಂಪೌಂಡ್ ಒಳಗೆ ತಿಪ್ಪೆ ಹಾಕಿಕೊಂಡರೆ ಮನೆಯಲ್ಲಿದ್ದರೂ ದುರ್ವಾಸನೆ ಬೀರುತ್ತದೆ. ನಮ್ಮಲ್ಲಿರುವ ಅಂಗಳ ಬಳಸಿಕೊಳ್ಳುವುದು ಕಲಿಯಬೇಕು. ತಿಪ್ಪೆ ಹಾಕಿ ಆನಂದವಾಗಿರಲು ಸಾಧ್ಯವಿಲ್ಲ. ಬೆವರ ಸುರಿಸಿ ಅಂಗಳ ಸ್ವಚ್ಛ ಮಾಡಿ ಸುಂದರ ಗಿಡದ ಬೀಜ ಹಾಕಿ ನೀರುಣಿಸಿದರೆ ಮನೆಯೊಳಗೆ ಮನೆ ಒಳಗೆ ಸಹ ಹೊರಗೂ ಸಹ ಆನಂದವಿರುತ್ತದೆ. ದಾರಿಯಲ್ಲಿ ಹೋಗುವವರು ಒಂದು ಕ್ಷಣ ಒಳಗೆ ಬರಲೇಬೇಕು ಅನಿಸಬೇಕು, ಹಾಗಿರಬೇಕು. ಒಳಗೆ ಬಂದ ಕೂಡಲೇ ಕಣ್ಮುಚ್ಚಿ ಮೂಗು ಮುಚ್ಚಿ ಹೊರಗೆ ಹೋಗಬೇಕು ಅನಿಸಬಾರದು. ರವೀಂದ್ರನಾಥ ಠಾಗೂರ್ ಅವರು ಹೇಳುತ್ತಾರೆ, ಭಗವಂತ ಪ್ರತಿದಿನ ದಾರಿಯಲ್ಲಿ ಬರುತ್ತಾನೆ. ನಮ್ಮ ಮನಸ್ಸಿನ ಅಂಗಳ ಎಷ್ಟು ವಿಸ್ತಾರ ಅಂದರೆ ಜಗತ್ತನ್ನು ವ್ಯಾಪಿಸುತ್ತದೆ. 100 ವರ್ಷಗಳು ವ್ಯಾಪಿಸುತ್ತಲೇ ಇರುತ್ತದೆ. ಇದರಲ್ಲಿ ನಮಗೆ ಬೇಕಾದದ್ದನ್ನು ಬೆಳೆಯಬಲ್ಲವು. ಬೇಕಾದರೆ ಸಿಹಿ ಬೆಳೆಯಬಲ್ಲವು, ಇಲ್ಲ ಕಹಿ ಬೆಳೆಯಬಲ್ಲವು. ಬೇಕಾದರೆ ಸೌಂದರ್ಯ ಬೆಳೆಯಬಲ್ಲವು, ಇಲ್ಲ ಕುರೂಪ ಬೆಳೆಯಬಲ್ಲವು. ಬೇಕಾದರೆ ಮಧುರ ಸುಗಂಧ ಬೆಳೆಯಬಲ್ಲವು, ಇಲ್ಲವಾದರೆ ದುರ್ಗಂಧ ತುಂಬಬಲ್ಲವು. ನಮ್ಮ ಕೈಯಲ್ಲಿ ನಮ್ಮ ಜೀವನ ಸಿಕ್ಕಿದೆ, ಜೀವನದ ಅಂಗಳ ಸಿಕ್ಕಿದೆ. ಹೇಗೆ ಕಟ್ಟಿದರೆ ಸಂತೋಷವಾಗಿರುತ್ತದೆಯೋ ಹಾಗೆ ಕಟ್ಟಬೇಕು. ಜೀವನ ತುಂಬ ಬರೀ ಬಡಿದಾಟದಲ್ಲ. ಸುತ್ತಮುತ್ತ ಪ್ರೇಮ ಹರಡಬಲ್ಲವು, ಇಲ್ಲವೇ ದ್ವೇಷ ಹರಡಬಲ್ಲವು. ನಮ್ಮ ಬದುಕು ಸವಿಯಾದರೆ ನಮ್ಮ ಸುತ್ತಮುತ್ತ ಸವಿಯಾಗುತ್ತದೆ. ನಮ್ಮ ಬದುಕು ಕಹಿಯಾದರೆ ನಮ್ಮ ಸುತ್ತಮುತ್ತ ಕಹಿಯಾಗುತ್ತದೆ. ಸುಮ್ಮನೆ ಬದುಕುವುದಲ್ಲ, ಅಥವಾ ಕೇವಲ ಸಂಗ್ರಹಕ್ಕೆ ಕೆಳೆಯುವುದಲ್ಲ. ಬದುಕನ್ನು ಸಂತೋಷವಾಗಿ, ಅನುಭವಕ್ಕಾಗಿ, ಆನಂದಕ್ಕಾಗಿ ಕಳೆಯಬೇಕು. ಹಾಗಾದರೆ ಹೇಗೆ ಬದುಕು ಕಟ್ಟಿಕೊಳ್ಳಬೇಕು, ಏನು ಬೆಳೆದರೆ ಬದುಕು ಕೆಡುತ್ತದೆ ನೋಡೋಣ. ಅದರಲ್ಲಿ ಆಡಂಬರ ಒಂದು. ಆಡಂಬರ ಎಂದರೆ ತೋರಿಕೆಗಾಗಿ ಬದುಕಬೇಕು ಅನಿಸುತ್ತದೆ.